ಉಬ್ಬಸ ಎಲ್ಲ ಇತ್ತು. ಮತ್ತು ಈಗ ಕಡಿಮೆ ಉಂಟು ನಮ್ಮ ದೇವರದಿಂದ. ಈ ಉಬ್ಬಸದ ಭಕ್ತರೇ ಇಲ್ಲಿ ಜಾಸ್ತಿ ಬರ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಕಡಲ ತೀರದಲ್ಲಿ ಸಸ್ಯ ಸಂಪತ್ತಿನಿಂದ ಮೆರೆಯುವ ದಕ್ಷಿಣ ಕನ್ನಡ ದೈವ ದೇವರುಗಳ ನಾಡು. ಇಂತಹ ಪುಣ್ಯಭೂಮಿಯಲ್ಲಿ ಶ್ರೀ ಆದಿನಾಥೇಶ್ವರ ದೇವಸ್ಥಾನವು ಪ್ರಮುಖ ತೀರ್ಥಕ್ಷೇತ್ರಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ. ಈ ದೇವಸ್ಥಾನವು ಮಂಗಳೂರು ವಿಮಾನ ನಿಲ್ದಾಣದಿಂದ ದಕ್ಷಿಣಕ್ಕೆ 3 ಕಿಲೋಮೀಟರ್ ದೂರದಲ್ಲಿರುವ ಆದ್ಯಪಾಡಿ ಗ್ರಾಮದಲ್ಲಿದೆ. ದೇವಾಲಯದ ಮುಂಭಾಗದಲ್ಲಿ 2 ಕೆರೆಗಳಿದ್ದು ಇಲ್ಲಿ ವರ್ಷವಿಡೀ ಶುದ್ಧವಾದ ನೀರು ಹರಿಯುತ್ತದೆ. ಇಲ್ಲಿಗೆ ಈ ಗ್ರಾಮಕ್ಕೆ ಅದ್ಯಪಾಡಿ, ಕಂದಾವರ, ಕೊಳಂಬೆ 3 ಗ್ರಾಮ, 1 ಮಾಗಣೆ. ಒಂದು ಮಾಗಣೆಗೆ ಈ ಆದಿನಾಥ ದೇವರಲ್ಲಿ ಗ್ರಾಮ ದೇವರು. ಈ ಮಾಗಣೆಯಲ್ಲಿ 13 ದೇವಸ್ಥಾನ ಇದೆ. ಆದಿನಾಥ ದೇವರು ಮತ್ತು ಮಾಗಣೆ ದೇವರು. ವರ್ಷಕ್ಕೊಮ್ಮೆ ಧ್ವಜಾರೋಹಣ ಆಗಿ ಇಲ್ಲಿ ಜಾತ್ರೆ ಆಗುತ್ತೆ. ಇನ್ನು ಈ ದೇವಸ್ಥಾನವು ಅಸ್ತಮಾ ರೋಗಿಗಳಿಗೆ ಸಂಜೀವಿನಿ ವನವಾಗಿದ್ದು, ಈ ದೇವಾಲಯದಲ್ಲಿ ಶ್ರದ್ಧೆಯೊಂದಿಗೆ ನೀಡಲ್ಪಡುವ ಪ್ರಸಾದ ಮತ್ತು ಪವಿತ್ರ ನೀರಿನ ಅಭಿಷೇಕದಿಂದ ಉಬ್ಬಸ ರೋಗವು ಶೀಘ್ರವಾಗಿ ಗುಣಮುಖವಾಗುತ್ತದೆ ಎಂಬ ನಂಬಿಕೆ ಇದೆ. ಇದಿಷ್ಟೇ ಅಲ್ಲದೆ ಈ ದೇವಾಲಯದಲ್ಲಿ ಉಬ್ಬಸ ರೋಗ ಮತ್ತು ಇತರೆ ಶ್ವಾಸಕೋಶ ಸಂಬಂಧಿ ಸಮಸ್ಯೆಗಳು ಸೇರಿದಂತೆ ಸಂತಾನ ಪ್ರಾಪ್ತಿಗೆ ಜನರು ಈ ದೇವರ ಮೊರೆ ಹೋಗುತ್ತಾರೆ. ಇದು ಈ ದೇವಸ್ಥಾನದ ಪ್ರಾಮುಖ್ಯತೆ ಹೇಳುವುದರಲ್ಲಿ ತುಂಬಾ ಭಕ್ತರಿರುವುದರಲ್ಲಿ ಉಬ್ಬಸ. ಈ ದೇವಸ್ಥಾನದಲ್ಲಿ ಯಾರಿಗೆ ಉಬ್ಬಸ ಉಂಟು ಅವರು ಬೆಳಿಗ್ಗೆ ಮಧ್ಯಾಹ್ನದ ಒಳಗೆ ಬರಬೇಕು. ಅದಕ್ಕೆ ಇಲ್ಲಿ ರುದ್ರಾಭಿಷೇಕ ಮಾಡಬೇಕು. ರುದ್ರಾಭಿಷೇಕ ನಂತರ ಭಟ್ರು 3 ದಿವಸದ್ದು ಗಂಧ ಪ್ರಸಾದ ಕೊಡ್ತಾರೆ. ಅದನ್ನು ಬೆಳಿಗ್ಗೆ ಎದ್ದ ಕೂಡಲೇ ಸ್ನಾನ ಮಾಡಿ ಭಕ್ತಿಯಿಂದ ಅದನ್ನು ತೆಗೊಳ್ಬೇಕು. 3 ದಿವಸ 3 ತಿಂಗಳ ತನಕ ಉಬ್ಬಸ ಗುಣ ಆಗುತ್ತೆ. ಅದರ ನಂತರ ಅವರಿಗೆ ಅದರ ಹರಕೆ ಇದೆ. ಬೆಳ್ಳಿಯ ಸರಿಗೆ, ಮತ್ತೆ 1 ಬೂದಿ ಕುಂಬಳಕಾಯಿ, ಮತ್ತೆ 1 ಹುರಿ ಹಗ್ಗ, 1/2 kg ಒಳ್ಳೆ ಮೆಣಸು, ಮತ್ತೆ 101 ರೂಪಾಯಿ ಕಾಣಿಕೆ, 1 ಗಂಧದ ಕೊರಡು, ಇಷ್ಟನ್ನು ಕೊಡಬೇಕು. ಅದರಂತ ಕೊಟ್ಟ ನಂತರ ಇಲ್ಲಿ ಪುನಃ 12 ದಿವಸದ ಗಂಧ ಪ್ರಸಾದ ಕೊಡ್ತಾರೆ. ಅದನ್ನು ಮನೆಗೆ ಕೊಂಡೋಗಿ ದೇವರ ಸ್ಟ್ಯಾಂಡ್ ಅಲ್ಲಿ ಇಟ್ಟು ಬೆಳಿಗ್ಗೆ 12 ದಿವಸ ತಗೊಳ್ಬೇಕು. ಅದರಂತ ಸಂಪೂರ್ಣ ಗುಣ ಆಗುತ್ತೆ. ಗುಣ ಆದ ನಂತರ ಅದು ಅವರಿಗೆ ಮತ್ತೆ ವರ್ಷಕ್ಕೊಮ್ಮೆ ಸಲ ಇಲ್ಲಿ ದೇವರಿಗೆ ಕಾಣಿಕೆ ಹಾಕಲಿಕ್ಕೆ ಉಂಟು 101 ರೂಪಾಯಿ. ಈ ಉಬ್ಬಸದ ಭಕ್ತರೇ ಇಲ್ಲಿ ಜಾಸ್ತಿ ಬರ್ತಾ ಇದ್ದಾರೆ. ಉಬ್ಬಸ ಎಲ್ಲ ಇತ್ತು. ಮತ್ತು ಈಗ ಕಡಿಮೆ ಉಂಟು ನಮ್ಮ ದೇವರದಿಂದ. ನನಗೆ ಶ್ರೀಮತಿ ಇಲ್ಲ ದೊಡ್ಡದಾದ ಮೇಲೆ ಪ್ರಾಯ ಆದ್ಮೇಲೆ 48 ವರ್ಷ ಆದಮೇಲೆ 3 ಎಲ್ಲ ದಂಬು ಜಾಸ್ತಿ, ಕೆಮ್ಮು ಬರ್ತದೆ, ದಂಬು ನಡೆಯಲಿಕ್ಕೆ ಆಗುದಿಲ್ಲ. ಕೆಮ್ಮು ಬಂದಾಗ ಮದ್ದು ಮಾಡಿದ್ದೇನೆ, ಯಾವ ಮದ್ದು ಆಗೋದಿಲ್ಲ. ಮತ್ತು ಇಲ್ಲಿ ಮತ್ತು ಯಾರು ಹೇಳಿದ್ರು ಅದಕ್ಕೆ ಇಲ್ಲಿ ಬಂದೆ. ಮತ್ತು ಇಲ್ಲಿ 48 ದಿವಸದ್ದು ಪ್ರಸಾದ ಕೊಟ್ಟರು. ಈಗ ಕಮ್ಮಿ ಉಂಟು. ಈಗ ಅದು ಫುಲ್ಲು ಕಮ್ಮಿ ಉಂಟು. ವರ್ಷಕ್ಕೆ 1 ಸಲ ಬಂದು ನರ ಮತ್ತು 101 ರೂಪಾಯಿ ಕಾಣಿಕೆ ಕಟ್ಟಲಿಕ್ಕೆ ಉಂಟು. ಅದು ಆವಾಗ ಕುಂಬಳಕಾಯಿ, ಕರಿಮೆಣಸು, 1 ಸೇರು ಕಮ್ಮಿ ಕರಿಮೆಣಸು, ಕುಂಬಳಕಾಯಿ ಮತ್ತು ಗಂಧ ಕೊರಡು, ಅಷ್ಟೇ. ಇದು ಹಗ್ಗ, ಕತ್ತವ ಅಂತ ಹೇಳ್ತಾರಲ್ಲ ಅದು, ಅಷ್ಟೇ. ಈಗ ಕಮ್ಮಿ ಉಂಟು. 48 ಹಾಂ. 3 ಮಧು ಇಲ್ಲದೆ ಮಧುಮಾಂಸ ಇಲ್ಲದ 48 ದಿನ. ಇಂತಹ ಶಕ್ತಿಶಾಲಿ ದೇವಾಲಯಕ್ಕೆ ನೀವು ಕೂಡ ಒಮ್ಮೆ ತಪ್ಪದೆ ಭೇಟಿ ನೀಡಿ. ಇಲ್ಲಿನ ಕುರಿತಾದ ಅನುಭವಗಳನ್ನು ಕಮೆಂಟ್ನಲ್ಲಿ ತಿಳಿಸಿ.